ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ 4 ವೆರಿ ಇಂಪಾರ್ಟೆಂಟ್ ಟಿಪ್ಸ್ನ ಕೊಡ್ತೀನಿ. ಮತ್ತು 4ನೇ ಪಾಯಿಂಟ್ ಇದೆಯಲ್ಲ, 4ನೇ ಇಂಪಾರ್ಟೆಂಟ್ ಟಿಪ್ ಇದೆ. ಅದನ್ನು ನೀವು ಫಾಲೋ ಮಾಡೋದ್ರಿಂದ ಕೇವಲ ನಿಮಗೆ ಒಂದೇ ತಿಂಗಳಲ್ಲಿ ನಿಮ್ಮ 1000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡ್ಬೋದು, ಮತ್ತು 4000 ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡ್ಬೋದು, ಮತ್ತು ನಿಮಗೆ ಮಾನಿಟೈಸ್ ಮಾಡ್ಬೋದು, ಯೂಟ್ಯೂಬಿಂದ ಹಣ ಗಳಿಸ್ಬೋದು. ಅದಕ್ಕೆ ಕೊನೆವರೆಗೂ ನೋಡಿ. 4ನೇ ಪಾಯಿಂಟು ತುಂಬ ಇಂಪಾರ್ಟೆಂಟು. ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಸಿಂಪಲ್ ಇಂಟ್ರೊಡಕ್ಷನ್. ಹೊಸಬ್ರು ಯಾರಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದರು, ನಿಮ್ಮ ವೀಡಿಯೋಸನ್ನು ನೋಡಿದ್ರೆ ಅವ್ರ ಮೈಂಡಲ್ಲಿ ಇರುತ್ತೆ, ಇವನದು ಯಾರಪ್ಪ ಇವನು ಹೊಸಬ್ನೊಂದು ಬಂದಿದ್ದಾನೆ, ಇವನದೊಂದು ವೀಡಿಯೋ ನೋಡೋಣ ಅಂತೇಳಿ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿ ನೋಡಿದ ತಕ್ಷಣ ಅವ್ರದ್ದೊಂದು ಮೆಂಟ್ಯಾಲಿಟಿ ಇರುತ್ತೆ, ಇವನು ಹೇಗೆ ಮಾತಾಡೋಣ ಅಂತ ನೋಡೋಣ ಅಂತೇಳಿ ಆ ಥರ ಮೆಂಟ್ಯಾಲಿಟಿ ಇರುತ್ತೆ. ನೀವು ಅದೇ ಮೆಂಟ್ಯಾಲಿಟಿಯನ್ನು ನೀವು ಅಡ್ವಾಂಟೇಜ್ ಆಗಿ ತೊಗೋಬೇಕು. ಯಾಕಂತ ಹೇಳಿದ್ರೆ, ನಿಮ್ಮ ಫಸ್ಟ್ 30 ಸೆಕೆಂಡ್ಸ್ ನಿಮ್ಮ ನ್ಯೂ ಆಡಿಯನ್ಸ್ ಯಾವ ಥರ ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡೋಣ ಇವನು ಯಾವ ಥರ ಮಾತಾಡ್ತಾನೆ ನೋಡೋಣ ಅಂತೇಳಿ ಮೈಂಡಲ್ಲಿ ಇರುತ್ತೆ. ಅದೇ ನೀವು 30 ಸೆಕೆಂಡಲ್ಲಿ ಚೆನ್ನಾಗಿ ಮಾತಾಡಿದ್ರೆ, ನೀವು ವೀಡಿಯೋದಲ್ಲಿ ಏನೆಲ್ಲ ಅವರಿಗೆ ಹೇಳ್ಕೊಡ್ತೀರಾ, ಏನೆಲ್ಲ ತೋರಿಸ್ತೀರಾ ಅಂತೇಳಿ ಸಿಂಪಲಾಗಿ ಹೇಳಿದ್ರೆ, ಓಕೆ ನೋಡೋಣ ಅವ್ನು ಕರೆಕ್ಟಾಗಿ ಮಾತಾಡ್ತಿದ್ದಾನೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ, ಸುಮ್ಮನೆ ತುಂಬ ಲಾಂಗ್ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾರೆ, ಇದು ಹೇಳ್ತೀನಿ ಆಗ ಮಾಡ್ತೀನಿ ಈಗ ಮಾಡ್ತೀನಿ. ಅದಕ್ಕಿಂತ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದು ಅದನ್ನು ಹೇಳೋದು ಚೆನ್ನಾಗಿರುತ್ತೆ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್. ಎಲ್ಲೇ ಇರ್ತಾರೆ ನೋಡಿ, ನಮ್ಮ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅದು ಫಸ್ಟ್ ಇಂಪ್ರೆಷನ್ಲೇ ನಾವು ಪಾಸ್ ಆಗಬೇಕು. ಇವನದು ವೀಡಿಯೋ ನೋಡ್ಬೋದು, ಒಂದು 5 ನಿಮಿಷ ವೀಡಿಯೋ ಇದ್ದರೆ ನೋಡ್ಬೋದು, ತೊಂದರೆ ಇಲ್ಲ, ಏನು ಬಕ್ವಾಸ್ ಏನು ಮಾಡ್ತಾ ಇಲ್ಲ, ಹೇಳ್ತಾ ಇದ್ದಾನೆ, ಏನೋ ವಿಷಯ ಹೇಳ್ತಿದ್ದಾನೆ ಅಂತೇಳಿ ಅವ್ರ ಮೈಂಡಿಗೆ ಬರಬೇಕು. ಅದು ಫಸ್ಟ್ ಇಂಪ್ರೆಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ಮ 30 ಸೆಕೆಂಡ್ಸಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ಥರ ಈ ಥರ ಹೇಳೋದಕ್ಕಿಂತ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಅದನ್ನು ಅವರಿಗೆ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಆಗುತ್ತೆ 30 ಸೆಕೆಂಡ್ಗಿಂತ ಜಾಸ್ತಿ ಇಂಟ್ರೊಡಕ್ಷನ್ ಇಡೋದು ಚೆನ್ನಾಗಿರಲ್ಲ ಅಂತ ನನ್ನ ಭಾವನೆ. ಮತ್ತು ಕೆಲವರು 3 ನಿಮಿಷ ಇಂಟ್ರೊಡಕ್ಷನ್ ಇಡೋರು ಇದ್ದಾರೆ, 5 ನಿಮಿಷ ಇಂಟ್ರೊಡಕ್ಷನ್ ಇಡೋರು ಇದ್ದಾರೆ. ನಮ್ಮ ವೀಡಿಯೋನೇ ಬರೋಲ್ಲ 5 ನಿಮಿಷ. ಅದಕ್ಕಿಂತ ಎಷ್ಟು ಸಿಂಪಲ್ ಆಗುತ್ತೋ, ಎಷ್ಟು ಬೇಗ ನಿಮ್ಮ ವಿಚಾರಗಳನ್ನು ಹೇಳಿ ಮುಗಿಸ್ತಿರೋ ಅಷ್ಟು ಬೆಸ್ಟ್. ಯಾಕಂತ ಹೇಳಿದ್ರೆ ಯಾರಿಗೂ ಟೈಮ್ ಇಲ್ಲ. ಎಷ್ಟು ಬೇಗ ಆಗುತ್ತೋ, ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲಲ್ಲೇ ನೋಡ್ತಾರೆ. ಅಂದರೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ಸಣ್ಣ ಇಂಟ್ರೊಡಕ್ಷನ್, ಎಷ್ಟು ಕ್ಲಿಯರ್ ಆಗಿ ಕ್ರಿಸ್ಟಲ್ ಆಗಿ ನೀವು ನಿಮ್ಮ ಆಡಿಯನ್ಸ್ಗೆ ಹೇಳ್ತೀರಾ ಅಷ್ಟು ಬೆಸ್ಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಥಂಬ್ನೇಲ್ ಹಾಗೂ ಟೈಟಲ್ಸ್, ಇದು ನಾನು ಹೇಳಿದ್ದೀನಿ ಆಲ್ರೆಡಿ. 2ನೇ ಪಾಯಿಂಟ್ ಇದು. ಥಂಬ್ನೇಲ್ ಹಾಗೂ ಟೈಟಲ್ಸನ್ನು ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ಸಿಂಪಲಾಗಿ ಕೊಡ್ತೀರಾ ಅಷ್ಟು ಬೆಸ್ಟ್. ಇವಾಗ ನನ್ನದೇ ಇದು ವೀಡಿಯೋದಲ್ಲಿ ನಂದು 4 ಬೆಸ್ಟ್ ಟಿಪ್ಸ್ ಫಾರ್ ಗ್ರೋವಿಂಗ್ ಯೂಟ್ಯೂಬ್ ಚಾನಲ್ ಅಂತೇಳಿ ಇವಾಗ ನಂದು ಟಾಪಿಕ್ ಇದು. ಇದಕ್ಕೆ ಅದೇ ಥರ ಕೊಡ್ಬೋದು, ಬೆಸ್ಟ್. ಅದು ಸಿಂಪಲಾಗಿ, ಸುಮ್ಮನೆ ಏನೆಲ್ಲ ಬರೆಯೋದಕ್ಕಿಂತ ಎಷ್ಟು ಸಿಂಪಲಾಗಿ. ಮತ್ತು ಇನ್ನೊಂದು ಥರ ಟೈಟಲ್ ಕೊಡ್ಬೋದು, ಕ್ಲಿಕ್ ಬೈಟ್ ಅಂತ ಹೇಳಿದ್ರೆ, ಯೂಟ್ಯೂಬ್ ರೆಕಮೆಂಡೇಷನಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ, ಅಲ್ಲಿ ಒಮ್ಮೆ ಕ್ಲಿಕ್ ಮಾಡೋಕ್ಕೆ ಬೇಕಾಗಿ ಏನಾದರೂ ಒಂದು ಡಿಫ್ರೆಂಟಾಗಿ ಕೊಡ್ಬೋದು. ಏನಂತ ಹೇಳಿದ್ರೆ, ಇವಾಗ ನಂದು ಯೂಟ್ಯೂಬ್ ಚಾನಲ್ ಅಂತ ತಿಳ್ಕೊಳ್ಳಿ. ಇವಾಗ ನಂದು ಇದೇ ವೀಡಿಯೋಗೆ ಟೈಟಲ್ ಹೇಗಂದ್ರೆ, ನಿಮಗೆ ಲಕ್ಷಗಟ್ಟಲೆ ವ್ಯೂಸ್ ಬರಲು ಈ ಟಿಪ್ಸನ್ನು ಫಾಲೋ ಮಾಡಿ ಅಂತೇಳಿ ಟೈಟಲ್ ಕೊಡ್ಬೋದು. ಅವಾಗ ಜನರು ನೋಡ್ತಾರೆ, ಹಿಂಗಪ್ಪ ನನಗೇನು ವ್ಯೂಸ್ ಬರ್ತಾ ಇಲ್ಲ, 100-300 ವ್ಯೂಸ್ ಬರ್ತಾ ಇದೆ, ಲಕ್ಷಗಟ್ಟಲೆ ಯಾವ ಥರ ವ್ಯೂಸ್ ಬರೋದು ಅಂತೇಳಿ ಜಸ್ಟ್ ಕ್ಲಿಕ್ ಮಾಡ್ತಾರೆ. ಆ ಥರ ಒಂದು ಇಂಪ್ರೆಷನ್ ಕೊಡೋಕ್ಕೆ ಅಷ್ಟೇ, ಮತ್ತೇನಿಲ್ಲ. ಅದು ಕ್ಲಿಕ್ ಬೈಟ್ ಏನಿಲ್ಲ, ಬಟ್ ಇದರಲ್ಲಿ ಟಾಪಿಕ್ ವಿಷಯ ಇರುತ್ತೆ. ಅವಾಗ ಅವ್ರಿಗೆ ಇಷ್ಟ ಆಗ್ಬೋದು. ಕೆಲವೊಂದು ಪಾಯಿಂಟ್ಸನ್ನು ಇಷ್ಟ ಆದರೆ ಅವರು ಫಾಲೋ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಓಕೆ, ಹಾಗಾದರೆ ನಾವು ಏನಾದರೂ ಒಂದು ಡಿಫ್ರೆಂಟ್ ಬಿರಿಯಾನಿ ಮಾಡೋ ವೀಡಿಯೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇವಾಗ ನೀವು ಅದಕ್ಕೆ ನಾರ್ಮಲ್ ಟೈಟಲ್ ಹೇಗೆ ಕೊಡ್ತೀರಾ, ಬಿರಿಯಾನಿಯನ್ನು ಹೇಗೆ ತಯಾರಿಸುವುದು ಮನೆಯಲ್ಲಿ ಅಂತ ಕೊಡ್ತೀರಾ. ಬಟ್ ಕ್ರಿಯೇಟಿವ್ ಆಗಿ ಏನು ಇಡ್ಬೋದು ಅಂತ ಹೇಳಿದ್ರೆ, ಈ ಥರ ಬಿರಿಯಾನಿ ಮಾಡುವುದರಿಂದ ನಿಮ್ಮ ಮನೆಯವರು ತುಂಬ ಇಷ್ಟಪಡುತ್ತಾರೆ ಅಂತ. ಸುಮ್ಮನೆ ಕಾಂಟೆಂಟ್ ಒಂದೇ, ಟಾಪಿಕ್ ಒಂದೇ, ಟೈಟಲು ಒಂದೇ ಅಂತ ಡಿಫ್ರೆಂಟಾಗಿ ಹೀಗೆ ತಿನ್ನೋದನ್ನು ಈ ಥರ ತಿನ್ನಿಸೋದು ಅಷ್ಟೇ, ಸಿಂಪಲಾಗಿ ಅಷ್ಟೇ. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಕ್ಲಿಕ್ ಬೈಟ್ ಮಾಡ್ಬೋದು, ತೊಂದರೆ ಇಲ್ಲ. ಮತ್ತು ತಮ್ನೇಲ್ ಅದು ನಿನ್ನೆ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ. ನೀವು ಎಲ್ಲ ವೀಡಿಯೋ ಕ್ಲಿಯರ್ ಮಾಡಿ, ಕಾಂಟೆಂಟ್ ಒಳ್ಳೆ ಸೆಲೆಕ್ಟ್ ಮಾಡಿ, ಒಳ್ಳೆ ಡೀಟೇಲ್ಸ್ ಎಲ್ಲ ಮಾಡಿ, ನಿಮ್ಮ ಆಡಿಯೋ ಕ್ಲಾರಿಟಿ ಚೆನ್ನಾಗಿದ್ದು, ವಿಡಿಯೋ ಕ್ಲಾರಿಟಿ ಚೆನ್ನಾಗಿದ್ದು, ಕಾಂಟೆಂಟ್ ಒಳ್ಳೆ ಇದ್ದು, ಎಲ್ಲ ಟಾಪ್ ನಾಚ್ ಇದ್ದರು, ನಿಮ್ಮ ತಮ್ನೇಲ್ ಫೇಲ್ ಆದರೆ ಇಡೀ ವೀಡಿಯೋನೇ ಹೋಯಿತು. ತಮ್ನೇಲ್ ವೆರಿ ಇಂಪಾರ್ಟೆಂಟ್. ತಮ್ನೇಲಲ್ಲಿ ನಿಮ್ಗೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿ, ಎಷ್ಟು ಕ್ಲಿಕ್ ಬೈಟ್ ಮಾಡಿ ಏನೂ ಆಗೋದಿಲ್ಲ. ಕ್ಲಿಕ್ ಬೈಟ್ ಮಾಡೋದ್ರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಬರುತ್ತೆ. ವೀಡಿಯೋಕ್ಕೆ ನಿಮ್ಮ ಆಡಿಯನ್ಸ್ ಕ್ಲಿಕ್ ಮಾಡಬೇಕಂದ್ರೆ ನಿಮ್ಮ ತಮ್ನೇಲ್ ಅಥವಾ ಟೈಟಲ್ ಎರಡೇ ಅವ್ರಿಗೆ ಕಾಣಿಸೋದು, ಬೇರೆ ಏನು ಕ್ಲಿಕ್ ಮಾಡಿದ ನಂತರ ಮಾತ್ರ ನಿಮ್ಮ ಕಾಂಟೆಂಟ್, ನಿಮ್ಮ ವೀಡಿಯೋ ಅವ್ರಿಗೆ ಸಿಗುತ್ತೆ. ಬಿಟ್ಟರೆ ಅದಕ್ಕಿಂತ ಮುಂಚೆ ಅವರಿಗೆ ಕಾಣಿಸೋದು ಬರೀ ನಿಮ್ಮ ಟೈಟಲ್ ಹಾಗೂ ತಮ್ನೇಲ್ ಮಾತ್ರ. ಅದಕ್ಕೆ ಟೈಟಲ್ ಮತ್ತು ತಮ್ನೇಲನ್ನು ಎಷ್ಟು ಚೆನ್ನಾಗಾಗುತ್ತೋ, ಎಷ್ಟು ಸಿಂಪಲ್ ಆಗುತ್ತೋ, ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಬೆಸ್ಟ್ ಆಗಿರುತ್ತೆ. ಅದೊಂದು ಆಲೋಚನೆಯಲ್ಲಿ ಇಟ್ಕೊಳ್ಳಿ. ಯಾಕಂತಂದರೆ ಟೈಟಲ್ ಹಾಗೂ ತಮ್ನೇಲ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಆಡಿಯನ್ಸ್ ರಿಟೆನ್ಷನ್. ಇಲ್ಲಿ ಆಡಿಯನ್ಸ್ ರಿಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ವೀಡಿಯೋ ನಂದು ಆ್ಯಾವ್ರೇಜ್ 8 ನಿಮಿಷ ಇರುತ್ತೆ ವೀಡಿಯೋ. 8 ನಿಮಿಷ ಅಂದರೆ
ಆಡಿಯನ್ಸ್ ರಿಟೆನ್ಷನ್ ನಿಮಗೆ 3 ನಿಮಿಷ ಬಂದರೆ ಅದು ಗ್ರೇಟ್ ನನ್ನ ಆಡಿಯನ್ಸಲ್ಲಿ. ಯಾಕಂತ ಹೇಳಿದ್ರೆ 8 ನಿಮಿಷದಲ್ಲಿ ಯಾರು 8 ನಿಮಿಷ ವೀಡಿಯೋ ನೋಡೋದೇ ಇಲ್ಲ. ಅದರಲ್ಲಿ ಅಷ್ಟು ಟೈಮು ಪುರ್ಸೊತ್ತು ಯಾರಿಗೂ ಇಲ್ಲ. 8 ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 ನಿಮಿಷ 2 ನಿಮಿಷ ಮ್ಯಾಕ್ಸಿಮಮ್ ನೋಡ್ತಾರೆ. ಅದೇ 3 ನಿಮಿಷ ನನ್ನದು ನೋಡಿದ್ರೆ ಒಳ್ಳೆ ನೋಡಿದ್ದಾರೆ ಅಂತೇಳಿ ಯೂಟ್ಯೂಬೇ ನನಗೆ ತೋರಿಸ್ತಾ ಇದೆ ನನ್ನ ಯೂಟ್ಯೂಬ್ ಡ್ಯಾಶ್ಬೋರ್ಡಲ್ಲಿ. ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಒಳ್ಳೆ ಕಾಂಟೆಂಟನ್ನು ಕೊಡ್ತೀರಾ, ಎಷ್ಟು ವ್ಯಾಲ್ಯೂಯೇಬಲ್ ಕಾಂಟೆಂಟನ್ನು ಕೊಡ್ತೀರಾ, ಅಷ್ಟು ರಿಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಆಡಿಯನ್ಸ್ ರಿಟೆನ್ಷನ್ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ಏನಂತ ಹೇಳ್ತೇನೆ, ಇವಾಗ ನೀವು 8 ನಿಮಿಷದೊಂದು ವೀಡಿಯೋ ಮಾಡ್ತೀರಾ. ಆ 8 ನಿಮಿಷದ ವೀಡಿಯೋದಲ್ಲಿ ಅದೇ ನೀವು 3 ನಿಮಿಷ ಯಾರು ನೋಡಲ್ಲ, ಅದು ಮ್ಯಾಕ್ಸಿಮಮ್ ಆ್ಯಾವರೇಜ್ ಅಂತಂದರೆ ಒಂದು 3.5 ನಿಮಿಷ ನೋಡಿದ್ರೆ ಯೂಟ್ಯೂಬ್ ಆಲ್ಗಾರಿದಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇವನ ಈ 8 ನಿಮಿಷದ ವೀಡಿಯೋವನ್ನು 3.5 ನಿಮಿಷ ನೋಡಿದ್ದಾರೆ, ಇದಕ್ಕಿಂತ ಮುಂಚೆ ನೋಡಿರೋ ಆಡಿಯನ್ಸ್, ಇದರಲ್ಲಿ ಈ ವಿಡಿಯೋದಲ್ಲಿ ಏನೋ ಕಾಂಟೆಂಟ್ ಇದೆ, ಏನೋ ಒಳ್ಳೆ ವಿಷಯ ಇದೆ, ಅದಕ್ಕೆ ಇಷ್ಟು ಹೊತ್ತು ನೋಡ್ತಾ ಇದ್ದಾರೆ ಅಂತೇಳಿ ಯೂಟ್ಯೂಬ್ ಆಲ್ಗಾರಿದಮೇ ಹಿಂಗೆ ಸರ್ಕಲ್ ಹೊಡೆಯುತ್ತೆ. ಮತ್ತು ಅದು ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡುತ್ತೆ. ವಿಡಿಯೋ ರಿಟೆನ್ಷನ್ ಜಾಸ್ತಿ ಇದೆ ಅಂತೇಳಿ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡುತ್ತೆ. ಆವಾಗ ನಿಮ್ಮ ತಮ್ನೇಲ್ ಹಾಗೂ ಟೈಟಲ್ ಚೆನ್ನಾಗಿದ್ದರೆ ಅದು ಇನ್ನೊಬ್ಬರಿಗೆ ಹೋಗುತ್ತೆ. ಅವರು ಅದಕ್ಕೆ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿ ಅದರಲ್ಲಿ ಏನಾದರೂ ವೀಡಿಯೋಗೆ ಏನಾದರೂ ವಿಷಯ ಇದ್ದರೆ ಅದು ವಾಪಸ್ ಅವರು ವಿಡಿಯೋ ನೋಡ್ತಾ ಹೋಗ್ತಾರೆ. ವಿಡಿಯೋ ರಿಟೆನ್ಷನ್ ಜಾಸ್ತಿ ಆಗುತ್ತೆ. ವಿಡಿಯೋ ರಿಟೆನ್ಷನ್ ಜಾಸ್ತಿ ಆದಷ್ಟು ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಅದಕ್ಕೆ ವಿಡಿಯೋ ರಿಟೆನ್ಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನೀವೊಂದು 3 ನಿಮಿಷದ ವೀಡಿಯೋ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. 3 ನಿಮಿಷದ ವೀಡಿಯೋ ಮಾಡ್ತೀರಾ ಅಂದರೂ ಕೂಡ ಅದರಲ್ಲಿ ನಿಮಗೆ 1.5 ನಿಮಿಷ ಆಡಿಯನ್ಸ್ ರಿಟೆನ್ಷನ್ ಬಂದರೆ ಅದು ಒಳ್ಳೆ ವಿಡಿಯೋ, ಅದು ವೈರಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ಹಾಗಾದರೆ ನಿಮ್ಮ ವಿಡಿಯೋದಲ್ಲಿ ಎಷ್ಟು ಒಳ್ಳೆ ವಿಚಾರಗಳನ್ನು, ಎಷ್ಟು ಆಡಿಯನ್ಸನ್ನು ತೊಗೊಂಡೋಗೋಕ್ಕಾಗುತ್ತೋ, ಎಷ್ಟು ಲಾಂಗ್ ಅವ್ರನ್ನ ವೀಡಿಯೋಸ್ ನೋಡಿಸ್ಲಿಕ್ಕೆ ಆಗುತ್ತೋ ಅಷ್ಟು ನೋಡಿಸೋಂಗೆ ಮಾಡಿ, ಅಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನು ಹೇಳಿ, ಆವಾಗ ನಿಮ್ಮ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಾಲ್ಕನೇ ಪಾಯಿಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ದೊಡ್ಡ ವಿಷಯ ಏನಿಲ್ಲ, ಬಟ್ ನೀವು ಇದಕ್ಕಿಂತ ಮುಂಚೆ ಕೇಳಿರ್ತೀರ. ಇದು ವಿಡಿಯೋ ಕನ್ಸಿಸ್ಟೆನ್ಸಿಯಾಗಿ ಆಗ್ತಾ ಇರಬೇಕು. 4ನೇ ಪಾಯಿಂಟ್. ಓಕೆ, ಇವಾಗ ನೀವು ನನ್ನದೇ ಚಾನಲನ್ನು ನೋಡಿ, ನಾನೊಂದು 1 ವರ್ಷದಿಂದ ಕನ್ಸಿಸ್ಟೆಂಟಾಗಿ ವೀಡಿಯೋನೇ ಹಾಕಿರಲಿಲ್ಲ. ಕಳೆದ 4 ದಿನದಿಂದ ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ. ನನ್ನ ವೀಡಿಯೋಸ್ ವ್ಯೂಸ್ ನೋಡಿ, ಇವಾಗ ಜಾಸ್ತಿ ಏನು ಬರ್ತಾ ಇಲ್ಲ, ಆದರೂ ಓಕೆ, ಇವಾಗ ಪಿಕಪ್ ಆಗ್ತಾ ಇದೆ. ಮುಂಚೆ ನಾನು ಅಪ್ಲೋಡ್ 2 ತಿಂಗಳು 3 ತಿಂಗಳಿಗಿಂತ ಮುಂಚೆ ಅಪ್ಲೋಡ್ ಮಾಡೋದಕ್ಕಿಂತ 2-3 ಪಟ್ಟು ಜಾಸ್ತಿ ವ್ಯೂಸ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಕನ್ಸಿಸ್ಟೆಂಟಾಗಿ ಇವಾಗ 4-5 ದಿನದಿಂದ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಅದಕ್ಕೆ ನನ್ನ ವ್ಯೂಸ್ ಕೂಡ ತುಂಬ ಜಾಸ್ತಿ ಬರ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಏನೂ ನಡೆಯಲ್ಲ. ಡೈಲಿ ವೀಡಿಯೋ ಹಾಕಬೇಕು ಅಂತಿಲ್ಲ. ನನ್ನದು ಇವಾಗ ಆಲ್ಗಾರಿದಮಲ್ಲಿ ಹೇಗಂತಂದರೆ ಡೈಲಿ ವೀಡಿಯೋ ಹಾಕಿದ್ರೆ ನನಗೆ ವ್ಯೂಸ್ ಬರುತ್ತೆ ಅಂತ ಇದೆ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ನೀವು ವಾರದಲ್ಲಿ 1 ವೀಡಿಯೋ ಹಾಕ್ತೀರಾ ಅಂದರೂ ಒಂದೇ ಟೈಮಿಗೆ ಹಾಕಬೇಕು. ಇವತ್ತು 4 ಗಂಟೆ ಹಾಕ್ತೀರಾ ಅಂದರೆ ನೆಕ್ಸ್ಟ್ ವೀಕ್ ಕೂಡ ಶುಕ್ರವಾರ ಸಂಜೆ 4 ಗಂಟೆಗೆ ಹಾಕಬೇಕು. ಅವಾಗ ನೀವು ಒಂದು 2-3 ಸಲ ಇದೇ ಥರ ಮಾಡಿದಾಗ ನಿಮ್ಮ ಆಡಿಯನ್ಸ್ಗೆ, ನಿಮ್ಮ ಬೇಸ್ ಆಡಿಯನ್ಸ್ಗೆ ಗೊತ್ತಾಗುತ್ತೆ, ಇವನು 4 ಗಂಟೆಗೆ ವಾರದಲ್ಲಿ ಒಮ್ಮೆ ಅಪ್ಲೋಡ್ ಮಾಡ್ತಾನೆ, ಇವನು ವೀಡಿಯೋ ನೋಡೋಣ ಅಂತೇಳಿ ಕಾದು ಕೂತಿರ್ತಾರೆ. ಅದೊಂದು ಆಲ್ಗಾರಿದಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಂದು ಇವಾಗ ನಾನು ಡೈಲಿ 3 ಗಂಟೆಗೆ 4 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಆ ರೇಂಜಲ್ಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ನನ್ನ ಕನ್ಸಿಸ್ಟೆನ್ಸಿ. ಮತ್ತು ಕೆಲವರು ತಿಂಗಳಿಗೆ 1 ವೀಡಿಯೋ ಹಾಕೋರಿದ್ದಾರೆ, ಇವ್ರಿಗೆ ಕೂಡ ಒಳ್ಳೆ ವ್ಯೂಸ್ ಬರುತ್ತೆ. ಆವಾಗ ನೀವು ಕೇಳ್ಬೋದು, ಇವ್ರಿಗೆ ಯಾಕೆ ಇಷ್ಟು ವ್ಯೂಸ್ ಬರ್ತಾ ಇದೆ, ಇವರು ತಿಂಗಳಿಗೊಮ್ಮೆಲ್ಲ ವೀಡಿಯೋ ಹಾಕೋದು, ಇವ್ರದ್ದೇನು ಕನ್ಸಿಸ್ಟೆನ್ಸಿ? ಬಟ್ ಇವ್ರದ್ದೇನಂದ್ರೆ, ಮುಂಚೆ ಇವರು ಕನ್ಸಿಸ್ಟೆಂಟಾಗಿ ಇದ್ದರು, ವೀಡಿಯೋಸ್ ಒಂದೇ ಟೈಮಿಗೆ ಹಾಕ್ತಾಯಿದ್ರು. ಇವಾಗ ಅವರ ಟೈಮ್ ಎಲ್ರಿಗೂ ಗೊತ್ತಿದೆ, ಇದೇ ಟೈಮಿಗೆ ಇವರು ಅಪ್ಲೋಡ್ ಮಾಡ್ತಾರೆ, ಇದೇ ಹೊತ್ತಿಗೆ ಅವರು ಅಪ್ಲೋಡ್ ಮಾಡ್ತಾರೆ ಅಂತೇಳಿ ಎಲ್ರಿಗೂ ಒಂದು ಅಂದಾಜಿದೆ. ಅದ್ರ ಮತ್ತು ಅವರು ತುಂಬ ಫೇಮಸ್ ಇರಲೂಬಹುದು, ಆ ಥರನೂ ಇದೆ. ಅವರು ತುಂಬ ಫೇಮಸ್ ಆಗಿದ್ದರೆ ಅವರಿಗೆ ತುಂಬ ಈಸಿ ಆಗುತ್ತೆ ಆಡಿಯನ್ಸನ್ನು ಹೇಳ್ಕೊಳ್ಳೋಕ್ಕೆ. ಒಮ್ಮೆ ವೈರಲ್ ಆಗೋ ತನಕ ಮಾತ್ರ ನಿಮಗೆ ಕಷ್ಟ. ಒಮ್ಮೆ ವಿಡಿಯೋ ವೈರಲ್ ಆದ ತಕ್ಷಣ ಮತ್ತೆ ಆಟೋಮ್ಯಾಟಿಕ್ಕಾಗಿ ನಿಮಗೆ ವ್ಯೂಸ್ ಬಂದೇ ಬರುತ್ತೆ, ಆಡಿಯನ್ಸ್ ರಿಟೆನ್ಷನ್ ಬಂದೇ ಬರುತ್ತೆ. ಟೈಟಲ್ಸ್, ಥಂಬ್ನೇಲ್ಸ್ ಎಲ್ಲ ನಿಮಗೆ ಹಾಕೋಕ್ಕೆ 90% ಅಂದಾಜಾಗುತ್ತೆ. ಒಂದು ವಿಡಿಯೋ ವೈರಲ್ ಆಗಿ ನಿಮಗೆ ಒಂದು ಒಳ್ಳೆ ವ್ಯೂಸ್ ಬರೋ ತನಕ ಮಾತ್ರ ಕೇವಲ ಒಂದು ಬೂಮ್ ಬೇಕಾಗಿರೋದು. ಅದಕ್ಕೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರಿ. ಕೇವಲ ಒಂದೇ ಒಂದು ಬೂಮ್ ಬರುತ್ತೆ. ಆ ಬೂಮನ್ನು ಹಿಡ್ಕೊಂಡ್ರೆ ಮತ್ತೆ ನೀವು ಸಕ್ಸಸ್. ಯೂಟ್ಯೂಬಲ್ಲಿ ಆರಾಮ್ಸೆ ನಿಮಗೆ ವ್ಯೂಸ್ ಬರುತ್ತೆ. ಓಕೆ, ಇದು 4ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತಾಯಿರಿ, ನಿಮಗೆ ಸಕ್ಸಸ್ ಬಂದೇ ಬರುತ್ತೆ. ಆದರೆ ಈ 4 ಪಾಯಿಂಟ್ಗಳು ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.